ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಹಿಂಸಾಚಾರ ಸಂಬಂಧಪಟ್ಟಂತೆ ಇಡೀ ದೇಶದಾದ್ಯಂತ ಈ ಒಂದು ಘಟನೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ತಾವು ಕೂಡ ಗಮನಿಸಿದಿರಿ, ನೀಟ್ ನೆಪದಲ್ಲಿ ಈ ಹಿಂಸಾಚಾರ ಅಂದ್ರೆ ಈ ಒಂದು ಗಲಭೆಯನ್ನು ನೋಡ್ತಾ ಇದ್ದೆ. ಒಂದು ರೀತಿ ಈ ಹಿಂಸಾಚಾರಕ್ಕೆ ಒತ್ತು ಕೊಡುವಂತ ನಿಟ್ಟಿನಲ್ಲಿ ಅದಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ. ನೀಟ್ ವಿಷಯದಲ್ಲಿ ಪತ್ರಿಕೆ ಲೀಕ್ ಆಗಿದ್ದು ತಪ್ಪನೆ. ಅದನ್ನು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳುವಂತಹ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಇಲಾಖೆ ಕೂಡಲೇ ಮಾಡಿದೆ. ಆದರೆ ಇವತ್ತು ವಿರೋಧಗಳು CJP, ವಿಶೇಷವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಇದೊಂದು ಹೊಸ ಹುಟ್ಟು ಹಾಕಿ ಗಲಭೆ ಮಾಡುವಂಥ, ಇದಕ್ಕೆ ಯಾರ್ಯಾರು ಬೆಂಬಲ ಇದ್ದಾರೆ ಅಂತನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ಹೊರಗೆ ಬೀಳ್ತಾ ಇದೆ. ಈಗ ಪ್ರತಿಭಟನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ಅವರವರ ಹಕ್ಕು ಮತ್ತು ಶಾಂತಿಯುತವಾದಂಥ ಪ್ರತಿಭಟನೆ ಅಂತ ಹೇಳಿ ಕೈಯಲ್ಲಿ ಕಲ್ಲು ಬಾಟಲ್ಗಳನ್ನು ಮತ್ತು ಪೊಲೀಸರನ್ನು ಹಾಕಿ ತುಳಿದು ಅವರನ್ನು ಗಾಯಗೊಳಿಸಿದ್ದು. ಇವತ್ತು 123 ಪೊಲೀಸ್ ಆಫೀಸರ್ಗಳು, PSIಗಳು ಇವರೆಲ್ಲ ಗಾಯಾಳುಗಳಾಗಿದ್ದಾರೆ, ಗಂಭೀರ ಗಾಯಾಳುಗಳಾಗಿದ್ದಾರೆ. ಸೊ ಇದು ಶಾಂತಿಯ ಪ್ರತೀಕನ ಇದು. ಮತ್ತು ಪಾರ್ಲಿಮೆಂಟ್ನಲ್ಲಿ ನುಗ್ಗುವಂತಹ ಪ್ರಕ್ರಿಯೆ, ಅಕಸ್ಮಾತ್ ಇವತ್ತು ಲಾಠಿ ಚಾರ್ಜ್ ಆಗಲಿಲ್ಲ ಅಂತಂದರೆ ಇವರೆಲ್ಲರೂ ಪಾರ್ಲಿಮೆಂಟ್ನಲ್ಲಿ ನುಗ್ತಿದ್ರು. ಸೊ ಪಾರ್ಲಿಮೆಂಟ್ನಲ್ಲೇನು ಶಾಂತಿಯುತ ಪ್ರತಿಭಟನೆನಾ? ಮುಂದೆ ಕೂತ್ಕೊಳ್ಳಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕಿದೆ, ಮಾಡಲಿ. ಆದರೆ ಶಾಂತಿಯುತ ಪ್ರತಿಭಟನೆ ಅಲ್ಲ ಇದು ಹಿಂಸಾತ್ಮಕವಾದಂಥ ಪ್ರತಿಭಟನೆನೇ. ಸೊ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಹಿಂದೆ ಸಾಕಷ್ಟು ಕೈಗಳು ಇವತ್ತು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಅಮೇರಿಕಾ ಇರ್ಬೋದು, ಲಂಡನ್ ಇರ್ಬೋದು, ನೆದರ್ಲ್ಯಾಂಡ್ ಇರ್ಬೋದು, ಕೆನಡಾ ಇರ್ಬೋದು, ಇವೆಲ್ಲ ದೇಶಗಳು ಕೂಡ ಈಗ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಳ್ಳುವಂಥದ್ದು. ಕೆನಡಾ, ನೆದರ್ಲ್ಯಾಂಡು, UK, ಅಮೇರಿಕಾ, ನಿಮಗೇನು ಸಂಬಂಧ? ನಮ್ಮ ದೇಶದ ಸಮಸ್ಯೆ ನಮ್ಮ ದೇಶದಲ್ಲಿ ಬಗೆಹರಿಸ್ಕೊಳ್ತೀವಿ, ನಿಮ್ಮ ದೇಶದಲ್ಲಿ ಏನು ಇದೆ, ಇದಕ್ಕೇನು ಸಂಬಂಧ? ಒಂದು 4 ದಿನದ ಹಿಂದೆನೇ ಅಮೇರಿಕಾದ ಅಂಬೆಸಿ ದೆಹಲಿಯಲ್ಲಿ ಇರುವಂಥ ಅಮೇರಿಕನ್ಸಿಗೆ ಸೂಚನೆ ಕೊಡ್ತಾನೆ. ಅಂಬೆಸಿಗೆ ಅಲ್ಲಿ ಒಂದು ಸೂಚನೆ ಕೊಡ್ತಾರೆ, ಇದೇ ಸ್ಥಳದಲ್ಲಿ ಗಲಾಟೆ ಆಗುತ್ತೆ, ಇದೇ ಸ್ಥಳದಲ್ಲಿ ಮೆರವಣಿಗೆ ಆಗುತ್ತೆ, ಕಲ್ಲೆಸಿತಾರೆ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಅಂತ ಅನ್ನೋದು. ಹಾಗಾದರೆ ಮುನ್ಸೂಚನೆ ಅವ್ರಿಗೆ ಸಿಕ್ಕಿದ್ದು ಹೇಗೆ? ಅವ್ರದ್ದೇ ಪೂರ್ವ ಯೋಜನೆನ? ಇದೆಲ್ಲವೂ ಕೂಡ ಗಮನಿಸಿದರೆ ಬಹಳ ದೊಡ್ಡ ಆತಂಕಕಾರಿ. ಇದು ನೀಟ್ ಪರೀಕ್ಷೆಯಲ್ಲಿ ತೊಂದರೆಗೊಳಗಾದಂಥ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಅಲ್ಲ. ಇವರ ಉದ್ದೇಶ ಮೋದಿ ಇದೆ, ಇವರ ಉದ್ದೇಶ ದೇಶದ್ರೋಹಿಗಳ ಕಡೆಗಿದೆ, ಇವರ ಉದ್ದೇಶ ದೇಶವನ್ನು ಹಾಳು ಮಾಡುವಂತಹ ಪ್ರಕ್ರಿಯೆ ಇದೆ, ಅಶಾಂತಿ ನಿರ್ಮಾಣ ಮಾಡುವಂತಹದ್ದು ಇದೆ. ಸೊ ಇವರು ಮೂಲ ಉದ್ದೇಶ ಅಲ್ಲ. ಇದಕ್ಕೆ ಸಾಕಷ್ಟು ಘೋಷಣೆಗಳು ಹೇಳ್ತವೆ. ಆಜಾದಿ ಆಜಾದಿ, ಕಾಶ್ಮೀರ ಆಜಾದಿ. ಕಾಶ್ಮೀರಕ್ಕೆ ನೀಟ್ ಇದಕ್ಕೆ ಸಂಬಂಧ ಏನು? ಭಾರತ್ ತೇರೆ ತುಕಡೆ ತುಕಡೆ ಹೋಂಗೆ, ಇದಕ್ಕೇನು ಸಂಬಂಧ? ನೀಟ್ಗೆ ಇದಕ್ಕೇನು ಸಂಬಂಧ? ಹೀಗೆ ಅನೇಕ ಘೋಷಣೆಗಳು ಇವತ್ತು ನೀವು ನಿಮ್ಮ ಮಿತಿ ಮೀರಿ ಹೋಗ್ತಾ ಇದ್ದಾವೆ. ISI ಸಪೋರ್ಟೆಡ್ ಇವತ್ತು ಇದೆ ಅಂತ ಅನ್ನುವಂಥದ್ದು ಇರುತ್ತೆ. ಪಾಕಿಸ್ತಾನ ಇವತ್ತು ಪೆನ್ನು, ಖಲಿಸ್ತಾನದ ಸಪೋರ್ಟರ್ ಇವತ್ತು ಕೆನಡಾದಿಂದ ಅವನು 10 ಕೋಟಿ ರೂಪಾಯಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅವನೇ ಡಿಕ್ಲೇರ್ ಮಾಡಿದ್ದಾನೆ. ಸೊ ಇದೆಲ್ಲವನ್ನು ಗಮನಿಸಿದರೆ ನೀಟ್ ವಿದ್ಯಾರ್ಥಿಗಳ ತೊಂದರೆಗೊಳಗಾದಂಥದ್ದು ಪರಿಹಾರ ಅಲ್ಲ ಇದು. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ನಾವು ಮಾತುಕತೆಗೆ ಸಿದ್ಧವಾಗಿದ್ದೀವಿ. ಸೊ ಎಷ್ಟು ಬೇಕಾದಷ್ಟು ಆ ವಿದ್ಯಾರ್ಥಿಗಳ ಸಂಬಂಧಪಟ್ಟಾಗೆ, ನೀಟ್ ಸಂಬಂಧಪಟ್ಟಾಗೆ ಚರ್ಚೆಗೆ ಸಿದ್ಧವಾಗಿದ್ದೀವಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಅವರು ಕಂಡೀಷನ್ ಹಾಕ್ತಾರೆ. ಮಾತುಕತೆಗಿಂತ ಮುಂಚೆ ಶಿಕ್ಷಣ ಮಂತ್ರಿ, ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಟ್ಟು ಆಮೇಲೆ ಚರ್ಚೆ ಆಗಲಿ ಅಂದರೆ ಯಾವ ನೀತಿ ಇದು? ಯಾವ ರೀತಿ ಇದು? ಹಿಂದೆ ಹಾಗಾದರೆ ಈ ರೀತಿಯ ಸಾಕಷ್ಟು ರೀತಿಯ ಲೀಕ್ ಆಗೇ ಇಲ್ವಾ? ಸೊ ಲೀಕ್ ಆದಂಥ ಸಂದರ್ಭಗಳನ್ನು ಮತ್ತು ಅಂಥ ವೀಕ್ನೆಸ್ಸನ್ನು ಕಂಡು ಹಿಡಿದು ತಡೆಯುವಂಥ ಪ್ರಕ್ರಿಯೆಗೆ ಸಹಕಾರ ಕೊಡುವಂಥದ್ದು ವಿರೋಧ ಪಕ್ಷದ ನ್ಯಾಯ ಆಗಬೇಕು. ಇಲ್ಲಾಂದರೆ ಅನ್ನೆಸರಿ ಇದಕ್ಕೆ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಸರಿ ಅಲ್ಲ. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ.